ಬೆಂಗಳೂರಿನಲ್ಲಿ ಈ ಆಸ್ತಿ ತೆರಿಗೆ ಪಾವತಿ ಮಾಡದಿದ್ದವರಿಗೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಒಂದು ಆಫರ್ ಕೊಟ್ಟಿದ್ರು. ಒನ್ ಟೈಮ್ ಸೆಟಲ್ಮೆಂಟ್ ಮಾಡ್ಕೊಂಡು ಬಿಡಿ ಅಂತ. ಬಟ್ ಆ ಪ್ಲಾನ್ ಇವಾಗ ಫ್ಲಾಪ್ ಆದಂತೆ ಕಂಡು ಬರ್ತಾ ಇದೆ. ಬೆಂಗಳೂರು ಉಸ್ತುವಾರಿ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಪ್ಲಾನ್ ಫ್ಲಾಪ್ ಆಗಿದೆ. ಬಿಬಿಎಂಪಿ ಅವರ ಒನ್ ಟೈಮ್ ಸೆಟಲ್ಮೆಂಟ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. ಒನ್ ಟೈಮ್ ಸೆಟಲ್ಮೆಂಟ್ ಅಡಿಯಲ್ಲೂ ಕೂಡ ಆಸ್ತಿ ತೆರಿಗೆ ಪಾವತಿ ಮಾಡ್ತಿಲ್ಲ ಬೆಂಗಳೂರಿನ ಜನ. ಒಟ್ಟು 4 ಲಕ್ಷ ಮಂದಿ, ಆ 4 ಲಕ್ಷ ಜನರಲ್ಲಿ 50,000 ಜನ ಅಷ್ಟೇ ಆಸ್ತಿ ತೆರಿಗೆ ಪಾವತಿ ಮಾಡಿದ್ದಾರೆ. ಈ ತಿಂಗಳ 31ರ ಒಳಗಡೆ ಆಸ್ತಿ ತೆರಿಗೆ ಪಾವತಿಗೆ ಡೆಡ್ಲೈನ್ ಇದೆ. ಜುಲೈ 31. ತೆರಿಗೆ ಕಟ್ಟದೇ ಇದ್ದರೆ ಆಸ್ತಿ ಸೀಸ್ ಮಾಡಿ ಟಾಪ್ ಡಿಫಾಲ್ಟರ್ಸ್ ಪಟ್ಟಿಗೆ ಸೇರಿಸ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. 5,200 ಕೋಟಿ ತೆರಿಗೆ ಸಂಗ್ರಹ ಆಗಬೇಕು. ಇಲ್ಲಿ ತನಕ 1,300 ಕೋಟಿ ಮಾತ್ರ ಸಂಗ್ರಹ ಆಗಿದೆ. ಈ ಒಂದು ತಿಂಗಳು ಬಾಕಿ ಇದೆ. ನಾವು ಎಲ್ಲ ಕಡೆಗೆ ನಮ್ಮ ನಾಗರಿಕರಿಗೆ ಸೂಚನೆ ಕೊಡ್ತಾ ಇದ್ದೇವೆ. ಬೇರೆ ಬೇರೆ ಮಾಧ್ಯಮದ ಮುಖಾಂತರನೂ ಕೂಡ ತಿಳುವಳಿಕೆ ಕೊಡ್ತಾ ಇದ್ದೇವೆ. ದಟ್ ಈ ತಿಂಗಳಕ್ಕೆ ಕೊಟ್ಟಿಲ್ಲ ಅಂತ ಆದರೆ ಅವರಿಗೆ ಇಂಟ್ರೆಸ್ಟ್ ವೇವರ್ ಏನಿದೆ ಇರಲ್ಲ. ಹೀಗಾಗಿ ಇದು ಭಾಳ ಒಳ್ಳೆಯ ಅವಕಾಶ ಸರ್ಕಾರ ಏನು ಕೊಟ್ಟಿದೆ ಆ ಪ್ರಕಾರ ತುಂಬಿಡಬೇಕು. ಮತ್ತು ಒಂದು ಸಲ ಅಭಯ ಸ್ಕೀಮ್ ಏನಿದೆ, ಇದು ಅಭಯ ಬರುತ್ತದೆ ಅಂದರೆ ನೀವು ದುಡ್ಡು ಕಟ್ಟಿಬಿಟ್ರೆ ನಿಮಗೇನು ಕೂಡ ಶಾಂತಿ ಇರುತ್ತದೆ. ಹೀಗಾಗಿ ಎಲ್ಲ ನಾಗರಿಕರಿಗೆ ನಾವು ಹೇಳ್ತಾ ಇದ್ದೀವಿ. 50%ಗಿಂತ ಕಡಿಮೆ ಕಟ್ಟಿದ್ದಾರೆ. ಹೌದು 50%ಗಿಂತ ಕಡಿಮೆ ಕಟ್ಟಿರೋದ್ರಿಂದ ಅವರು ಈಗ ನಮಗೆ ಒಂದು ತಿಂಗಳು ಟೈಮ್ ಇದೆ, ನಾವು ಎಲ್ಲ ಕಡೆಗೆ ಸೀಲಿಂಗ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀವಿ. ಅವರು ಹೇಳ್ತಾರೆ ಇಲ್ಲ ನಮಗೆ ಒಂದು ತಿಂಗಳು. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರಾಘು ಅವರಿಂದ ಪಡ್ಕೊಳ್ಳೋಣ. ರಾಘು, ಆ್ಯಕ್ಚುಲಿ ಒಂದು ಒಳ್ಳೆ ಆಫರ್ ಇದು, ಒನ್ ಟೈಮ್ ಸೆಟಲ್ಮೆಂಟ್ ಮಾಡ್ಕೊಂಬಿಡಿ ಅಂತಂದ್ಬಿಟ್ಟು. ಬಟ್ ಬೆಂಗಳೂರಿನ ಜನ ಯಾಕೆ ಈ ಪ್ಲಾನ್ಗೆ ನಿರಾಸಕ್ತಿ ತೋರಿಸಿದ್ರು ಅಂತ? ಅರವಿಂದ್, ಡಿ ಸಿ ಎಂ ಅವರು ಈ ಒಂದು ಆಫರನ್ನು ಕಳೆದ ಕೆಲ ದಿನಗಳ ಹಿಂದಷ್ಟೇ ನೀಡಿದರು. ಬಹಳ ಪ್ರಮುಖವಾಗಿ ಬೆಂಗಳೂರಿನ ಇಲ್ಲಿರುವಂಥ ನಿವಾಸಿಗಳು ಅನೇಕ ದಿನಗಳಿಂದ ಕಟ್ತಾ ಇರುವಂಥ ಪಾವತಿ ತೆರಿಗೆ ಏನಿದೆ ಆ ತೆರಿಗೆಯನ್ನು ಕ್ಲಿಯರ್ ಮಾಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಈ ಆಫರನ್ನು ನೀಡಿದರು. ಬಟ್ ಯಾಕೋ ಏನೋ ಗೊತ್ತಿಲ್ಲ, ಎಲ್ಲೊಂದು ಕಡೆ ಸರಿಯಾದ ಮಾಹಿತಿ ಕೊರತೆ ಇದೆಯೋ ಅಥವಾ ಅವರಿಗೆ ಸರಿಯಾಗಿ ರೀಚ್ ಆಗಿಲ್ವೋ, ಏನಾದರೂ ಕಾರಣಗಳಿಗಾಗಿ ಜನ ಹಿಂದೇಟನ್ನು ಆಗ್ತಾ ಇದ್ದಾರೆ ಏನೋ ಗೊತ್ತಿಲ್ಲ. ಬಟ್ ಆದರೆ ಅವರು ಆಫರನ್ನು ನೀಡಿದರೂ ಕೂಡ ಜನ ಅದಕ್ಕೆ ತಕ್ಕವಾಗಿ ಇದ್ರೆ ಅದರ ಪೂರಕವಾಗಿ ಸ್ಪಂದಿಸ್ತಾ ಇಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈ ವಿಚಾರವನ್ನು ಕಮಿಷನರ್ ಕೂಡ ಹೇಳುವಂಥದ್ದು. ಮುಖ್ಯವಾಗಿ ಈ ತಿಂಗಳು 31ರ ತನಕ ಅವಕಾಶ ಇರುವಂಥ ಕಾರಣಕ್ಕಾಗಿ ಮುಂದಿನ ದಿನಗಳಲ್ಲಿ ಏನಾದರೂ ಜನ ಬಂದು ಪಾವತಿಯನ್ನು ಮಾಡಲಿಕ್ಕೆ ಮುಂದಾಗ್ತಾರೆ ಅನ್ನೋದನ್ನು ಕೂಡ ನಾವು ಕಾದು ನೋಡಬೇಕಿದೆ. ಬಟ್ ಆದರೆ ಇಲ್ಲಿ ತನಕ 4 ಲಕ್ಷ ಜನ ಏನು ತೆರಿಗೆ ಪಾವತಿಯನ್ನು ಮಾಡದೆ ಉಳಿಸ್ಕೊಂಡಿದ್ರು ಅಂಥವರನ್ನ ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ಆಫರನ್ನು ಕೊಟ್ಟಿದ್ರು ಕೂಡ ಕೇವಲ 50,000 ಮಂದಿ ಮಾತ್ರ ಬೆಂಗಳೂರಿಗರು ಈ ಒಂದು ಹೆಜ್ಜೆ ಇಡ್ತಾ ಇರುವಂತದ್ದು. ಒಂದು ವಿಚಾರ ಇತ್ತು, ಎಲ್ಲ ಒಂದ್ ಕಡೆ ಈ ರೀತಿ ಆಫರ್ ಅನ್ನು ಕೊಟ್ಟರೆ ಆದಷ್ಟು ಬೇಗ ಜನ ಬಂದು ಪಾವತಿ ಮಾಡಬಹುದು, ಜೊತೆಗೆ ನಮಗೂ ಕೂಡ ಬಾಕಿ ಇರುವಂತ ತೆರಿಗೆ ಬೇಗ ರಿಕವರಿ ಆಗುತ್ತೆ ಅನ್ನುವಂತ ಕಾರಣಕ್ಕಾಗಿ ಡಿಸಿಎಂ ಈ ಒಂದು ಆಫರ್ ಅನ್ನು ನೀಡಿದ್ರು. ಬಟ್ ಆದ್ರೆ ಮೇಲ್ನೋಟಕ್ಕೆ ಈ ಆಫರ್ ಅನ್ನ ಜನ ಒಪ್ಕೊಂಡ ಹಾಗೆ ಕಾಣ್ತಾ ಇಲ್ಲ. ಮುಂದಿನ ಇನ್ನೂ 1 ತಿಂಗಳು ಕಾಲ ಅವಕಾಶ ಇರುವಂತ ಕಾರಣಕ್ಕಾಗಿ ಮುಂದಿನ ದಿನಗಳಲ್ಲಿ ಏನಾದರೂ ಈ ಒಂದು ವಿಚಾರಕ್ಕೆ ಜನ ಮುಂದೆ ಬರ್ತಾರ ಅಥವಾ ಇದರ ಮಾಹಿತಿಗಳನ್ನ ಪಡೆದುಕೊಂಡು ಏನಾದರೂ ಅದಕ್ಕೆ ಸಂಬಂಧಪಟ್ಟಂಗೆ ಹೆಜ್ಜೆಯನ್ನು ಇಡ್ತಾರ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಬಟ್ ಈಗ ಸದ್ಯಕ್ಕಂತೂ ಅವ್ರು ನೀಡಿ 15-20 ದಿನ ಆದರೂ ಕೂಡ ಜನ ಕೇವಲ 10-15% ಮಾತ್ರ ಆಫರ್ ಅನ್ನ ಸ್ವೀಕಾರ ಮಾಡಿರೋಂಥವ್ರು, ಉಳಿದ 80-85 ಜನ ಇನ್ನೂ ಅದ್ರ ಬಗ್ಗೆ ಚಿಂತನೆಯನ್ನೇ ಮಾಡಿಲ್ಲ ಅನ್ನೋಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತದೆ. ಬಟ್ ಕಾದ್ ನೋಡ್ಬೇಕಿದೆ ಅರವಿಂದ್, ಯಾಕಂದ್ರೆ ಇನ್ನೂ 1 ತಿಂಗಳ ಕಾಲ ಅವಕಾಶ ಇರುವಂತ ಕಾರಣಕ್ಕಾಗಿ ಸದ್ಯ ಕಾದ್ ನೋಡ್ಬೇಕಾಗಿದೆ. ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸೊ ಇಷ್ಟು ದಿವಸದಲ್ಲಿ ಆಗದೇ ಇರೋಂಥದ್ದು ಇನ್ನೊಂದು ತಿಂಗಳಲ್ಲಿ ಆಗ್ಬಿಡುತ್ತೆ, ಎಲ್ಲರೂ ಟ್ಯಾಕ್ಸ್ ಕಟ್ಟಿಬಿಡ್ತಾರೆ ಅನ್ನೋಕ್ಕಾಗಲ್ಲ. ಬಟ್ ನೋಡೋಣ, ಅವ್ರ ಪ್ರಯತ್ನ ಅವ್ರು ಪಡಲಿ.